ವೆಲ್ಕಮ್ ಬ್ಯಾಕ್. ಬಳ್ಳಾರಿಯ ಕಾರು ಅಪಘಾತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದಾಗ ಆ ವಿಚಾರ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಸಿಎಂ ಬದಲಿಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ, ತನಿಖೆ ಆರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅಶೋಕ್ ಅವರ ಮಗಂದು ಆಕ್ಸಿಡೆಂಟ್ ಕೇಸ್ ಎಲ್ಲಿ ಬಂತು ನೀವು ಹೇಳ್ತಾ ಇರೋದು ಅಷ್ಟೇ, ನಮ್ಗೇನು ವಿಷಯ ಅದು ಇಲ್ಲ. ಹೇಳ್ತೀನಿ, ಗೃಹ ಸಚಿವರು ಆಗಲೇ ನಿನ್ನೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ಸರ್ ಅಶೋಕ್ ಅವರ ಮಗಂದು ಆಕ್ಸಿಡೆಂಟ್ ಕೇಸ್ ಎಲ್ಲಿ ಬಂತು ನೀವು ಹೇಳ್ತಾ ಇರೋದು ಅಷ್ಟೇ, ನಮ್ಗೇನು ವಿಷಯ ಅದು ಇಲ್ಲ. ಹೇಳ್ತೀನಿ, ಗೃಹ ಸಚಿವರು ಆಗಲೇ ನಿನ್ನೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ಇನ್ನು ಈ ಬಳ್ಳಾರಿಯ ಕಾರ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಪೊಲೀಸರ ದುರ್ಬಳಕೆ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರ ಮಕ್ಕಳಾಗಿದ್ರೆ ಬಿಡ್ತಿದ್ರಾ? ಆಸ್ಪತ್ರೆಯಲ್ಲಿ ಯಾಕೆ ಅವ್ರು ಇರ್ಲಿಲ್ಲ? ಹೇಳ್ದೆ ಕೇಳದೆ ಓಡ್ ಹೋಗಿದ್ದಾರೆ ಅಂತ. ಇದರಲ್ಲಿ ಆರ್ ಅಶೋಕ್ ಕೈವಾಡ ಇದೆ. ಸರ್ಕಾರಕ್ಕೆ ಮುಜುಗರ ತಪ್ಪಿಸೋ ಕೆಲಸಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಉಗ್ರಪ್ಪ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಈ ಪ್ರಕರಣದಲ್ಲಿ ಆರ್ ಅಶೋಕ್ ಅವರ ಕೈವಾಡ ಇದೆ, ಸರ್ಕಾರಕ್ಕೆ ಮುಜುಗರ ಆಗೋದನ್ನ ತಪ್ಪಿಸೋದಕ್ಕೆ ಇದೆಲ್ಲ ಮುಚ್ಚಿ ಹಾಕಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಮಕ್ಕಳು ಯಾರಾದರೂ ಭಾಗವಹಿಸಿದ್ರೆ ಅವರನ್ನ ಎಲ್ಲ ರೀತಿಯ ಇಂಟ್ರಾಗೇಷನ್ಗೆ ಒಳಪಡಿಸಿ ನಮ್ದೇನು ನೋ ಅಬ್ಜೆಕ್ಷನ್. ಆದರೆ ಅದೇ ಬಿಜೆಪಿಯ ನಾಯಕರುಗಳ ಮಕ್ಕಳು ಭಾಗವಹಿಸಿದಾರೋ ಇಲ್ವೋ ಬೇರೆ, ಇಂಟ್ರಾಗೇಷನ್ ಅನ್ನ ಮಾಡದೇನೆ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರವೃತ್ತಿ ಇವತ್ತು ಇದೆಯಲ್ಲ. ರಾಜ್ಯ ಸರ್ಕಾರದ ರೆವಿನ್ಯೂ ಮಂತ್ರಿಗಳ ಹೆಸರು ಹೇಳಿ ರಾತ್ರೋರಾತ್ರಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ತಾರೆ. ರಾತ್ರೋರಾತ್ರಿ ಯಾರು ಇಂಜೂರ್ಡ್ ಇದ್ದಾರೆ, ರಾಕೇಶ್ ಇರ್ಬೋದು, ಶಿವಕುಮಾರ್ ಇರ್ಬೋದು, ರಾಹುಲ್ ಇರ್ಬೋದು, ವರುಣ್ ಇರ್ಬೋದು, ನೀವು ಟ್ರೀಟ್ಮೆಂಟ್ ಬೆಳಗ್ಗೆವರೆಗಿದ್ದು ಆಮೇಲೆ ಹೋಗಿ ಅಂತ ಡಾಕ್ಟರ್ ಹೇಳಿದ್ರು, ರಾತ್ರೋರಾತ್ರಿ ಓಡ್ ಬರ್ತಾರೆ. ಇನ್ವೆಸ್ಟಿಗೇಷನ್ ಅನ್ನ ದಾರಿ ತಪ್ಪಿಸ್ಲಿಕ್ಕೆ ಕನ್ಸರ್ನ್ಡ್ SP ಹೇಳಿಕೆ ಮಾಡ್ತಾರೆ, ಅವರು ಇರಲೇ ಇರಲಿಲ್ಲ. ಸೊ SP ಹೇಳಾದ್ಮೇಲೆ ಅಲ್ಲಿ DYSP ಇಲ್ಲ ಅವರು ಇದ್ರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾನು ಆರ್ ಅಶೋಕರವರ ಮಗ ಇನ್ವಾಲ್ವ್ ಆಗಿದ್ದಾನೋ ಇಲ್ವೋ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹ್ಯಾಸ್ ಟು ಟೆಲ್ ವೆದರ್ ಹಿ ವಾಸ್ ದೇರ್ ಆರ್ ನಾಟ್ ಅನ್ನೋಂಥದ್ದನ್ನು. ಆದ್ರೆ ಅವ್ರ ತರ ನಾನು ಮಾತನಾಡಲಿಕ್ಕೆ ಹೋಗುದಿಲ್ಲ. ಆದ್ರೆ ಈ ಸರ್ಕಮ್ಸ್ಟೆನ್ಸಸ್ ಅನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವನ್ನ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳ ಮಗನ ರಕ್ಷಣೆ ಮಾಡತಕ್ಕಂಥ, ಸರ್ಕಾರಕ್ಕೆ ಮುಜುಗರ ತಪ್ಪಿಸ್ತಕ್ಕಂಥದಕ್ಕೆ ಪೊಲೀಸ್ ಇಲಾಖೆಯ ದುರ್ಬಳಕೆ ಯಡಿಯೂರಪ್ಪನವರ ಸರ್ಕಾರ ಮಾಡಿಕೊಳ್ತಾ ಇರತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಈ ಕೇಸಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಡೌಟ್ ಇದ್ದಾವೆ. ಏನು ಜನರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳೇನು ಈ ಕೇಸಲ್ಲಿ ಅಂತ ನೋಡೋದಾದ್ರೆ, ಅಲ್ಲಿನ ಸ್ಥಳೀಯರು ಯಾಕೆ ಸಚಿವರ ಮಗ ಇದ್ದ ಸರ್ ಇದ್ದ ಈ ಕೇಸಲ್ಲಿ ಸಚಿವರ ಮಗ ಇದ್ದ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ನಂಬರ್ 2, ಸಚಿವರ ಮಗನ ಹೆಸರನ್ನ ಮುಚ್ಚಿ ಹಾಕಲಾಗ್ತಿದ್ಯಾ? ಪ್ರಶ್ನೆ 3, ಪಾರ್ಟಿ ಮೂಡಲ್ಲಿ ರ್ಯಾಶ್ ಡ್ರೈವಿಂಗ್ ಏನಾದ್ರೂ ಆಯ್ತಾ? ಪ್ರಶ್ನೆ 4, 2 ಕಾರ್ ರೇಸ್ಗೆ ಬಿದ್ದಿರಬಹುದಾ? ಪ್ರಶ್ನೆ 5, ಬಳ್ಳಾರಿ ಪೊಲೀಸರು ಏನನ್ನೋ ಮುಚ್ಚಿಡ್ತಿದ್ದಾರೆ. ಪ್ರಶ್ನೆ 6, ವಿಷಯ ಗೊತ್ತಾಗಿ ತರಾತುರಿಯಲ್ಲಿ ತನಿಖೆ ನಡೆಸಲಾಗ್ತಿದ್ಯಾ? ಹಾಗಾದ್ರೆ ಏನನ್ನ ಮುಚ್ಚಿಡ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು? ಬೆಂಗಳೂರಿನಿಂದ ಬಳ್ಳಾರಿಗೆ ಫೋನ್ ಹೋಗಿದೆಯಾ? ಸಚಿವರು ಕೂಡ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರಾ? ಕ್ಲಾರಿಟಿ ಯಾಕಿಲ್ಲ ಈ ಕೇಸ್ನಲ್ಲಿ? ಮಾಧ್ಯಮಗಳಲ್ಲಿ ಬಂದ ಮೇಲೆ ಕಣ್ಣೆರೆಸೋ ನಡೆ ಆಯ್ತಾ? ಮಾಧ್ಯಮಗಳಲ್ಲಿ ಬರೋದಕ್ಕೂ ಮುಂಚೆ ಈ ಕೇಸ್ನಲ್ಲಿ ಕಂಪ್ಲೇಂಟ್ ಯಾಕಾಗ್ಲಿಲ್ಲ? ಬಳ್ಳಾರಿಯ ಜನರು 3 ದಿನಗಳಿಂದಾನು ಈ ಒಂದು ಕೇಸ್ ಏನ್ ನಡೀತಾ ಇದೆ, ಈ ಆಕ್ಸಿಡೆಂಟ್ ಪ್ರಕರಣ ನಡೆದ ದಿನದಿಂದಾನು ಕೂಡ ಈ ಗುಸುಗುಸು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯ ಜನರ ಮಧ್ಯೆ ಹಬ್ಬಿದೆ ಮತ್ತು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಸೊ ಸಚಿವರ ಮಗನ ಹೆಸರನ್ನ ಮುಚ್ಚಿ ಹಾಕಲಾಗ್ತಿದ್ಯಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವರೇನಾದ್ರೂ ಪಾರ್ಟಿ ಮೂಡಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. FIR ಅಲ್ಲಿ ಡ್ರೈವಿಂಗ್ ನಿರ್ಲಕ್ಷ್ಯ ಅಂತ ಹಾಕ್ತೀರಿ ಅಂದ್ರೆ ಹಾಗಾದ್ರೆ ಯಾರು ಮಾಡಿದ್ದು, ಯಾರು ನಿರ್ಲಕ್ಷ್ಯ?
ಈ ಬಳ್ಳಾರಿ ಆಕ್ಸಿಡೆಂಟ್ ಬಗ್ಗೆ ಮೈತ್ರಿ ಆಸ್ಪತ್ರೆಯ ಆಯಾ ಭಾರತಿಬಾಯಿ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಬಂದವರೇ ಎಲ್ಲರೂ ಆಘಾತಕ್ಕೊಳಗಾಗಿದ್ರು, ಹಾಗಾಗಿ ಸೀರಿಯಸ್ ಇದೆ, ಸ್ಟ್ರೆಚರ್ ಕೊಡಿ ಅಂತ ಕೇಳಿದ್ರು. ಖುದ್ದು ಸಚಿವರ ಪುತ್ರ ಕೇಳಿದ್ರು ಸ್ಟ್ರೆಚರು ಅಂತ ಆ ಫೋಟೋನ ಭಾರತಿಬಾಯಿ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ನನ್ನಿಂದಾನೇ ಇವರು ಸ್ಟ್ರೆಚರ್ ಇಸ್ಕೊಂಡ್ರು ಅಂತ ಏನು ಹೇಳಿದ್ರು ಭಾರತಿಬಾಯಿ ನ್ಯೂಸ್ 18ಗೆ ನೋಡೋಣ ಬನ್ನಿ. ಐಷಾರಾಮಿ ಕಾರು ರಸ್ತೆ ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತಿ ಬಾಯ್ ಅವರು ಮೃತ ರವಿ ನಾಯಕ್ ಅವರ ಸಂಬಂಧಿಕರು ಕೂಡ ಹೌದು. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಆಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಏನು ಈ ರಸ್ತೆ ಅಪಘಾತ ಪ್ರಕರಣ ಆಗ್ತದೆ, ಆ ಕಾರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮುನ್ನ ಖಾಸಗಿ ಆಸ್ಪತ್ರೆಗೆ ಬಂದಿದ್ರು ಅಂತೇಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳೇನಿದ್ವು. ಆ ಅನುಮಾನದ ಹಿನ್ನೆಲೆಯಲ್ಲಿ ಕೆಲವು ಫೋಟೋಗಳನ್ನು ಕೂಡ ಅವರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಅವರು ಇವರೇನಾ ಅಂತೇಳಿ ಗುರುಸುವಂತ ಪ್ರಯತ್ನವನ್ನು ಕೂಡ ಸಚಿವರ ಮಗನೋ ಅಥವಾ ಪ್ರಭಾವಿ ಮಗನೋ ಅನ್ನೋದ್ರ ಬಗ್ಗೆನೂ ಕೂಡ ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಯಾವಾಗ ನೀವು ಡ್ಯೂಟಿಲಿದ್ರಿ, ಯಾವಾಗ ಬಂದ್ರು, ಏನಾಯ್ತ್ರಿ ಮಾಹಿತಿ? ನಾನು ಬೆಳಗ್ಗೆ 8 ಗಂಟೆಗೆ ಹೋಗಿದ್ದೆ ಸರ್ ಡ್ಯೂಟಿಗೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ ನಂದು 5 ಗಂಟೆಗೆ ಮುಗಿತೈತಿ ಡ್ಯೂಟಿ. ನಾವು ಊಟ ಗೀಟ ಮಾಡ್ಕೊಂಡು ಕೆಲಸ ಮಾಡಕತ್ತಿದ್ವಿ ಸರ್. ಇವ್ರು ಆಗ್ಲೇ ಇಬ್ರು ಮೂವರು ಬಂದ್ರು. ಫಸ್ಟ್ ಓಡ್ ಬಂದ್ರು ಓಡ್ ಬಂದು ಏನ್ ಬೇಕು ಸರ್ ಅಂತ ಕೇಳಿದ್ವಿ. ನಮ್ಗೆ ಸ್ಟ್ರೆಚರ್ ಎಮರ್ಜೆನ್ಸಿ ಪೇಷಂಟ್ ಅಂತಂದು ಕಿಚ್ಚಾಡ್ಕೊಂತ ಬಂದ್ರು. ಒಳಗ್ ಬಂದ್ರ ಅವ್ರು. ಏನಾದ್ ಸರ್ ಅಂತಂದ್ ಹಿಂಗ ಪೇಷಂಟ್ ಆಕ್ಸಿಡೆಂಟ್ ಆಗೈತಿ, ಫುಲ್ ಸೀರಿಯಸ್ ಐತಮ್ಮ, ಸ್ಟ್ರೆಚರ್ ಕೊಡು ಅಂತಂದ್ ಹೇಳಿದ್ರು. ಸರ್ ನಮ್ಮ ಸಾರ್ ಬರೋವ್ರಿಗೆ ಒಳಗೆ ಕರ್ಕೊಳಲ್ಲ ನಾವು, ನಮ್ಮ ಸಾರ್ ಬರ್ಲಿ ತಡ್ರಿ ಸರ್ ಅಂತಂದು ಹೇಳಿದ್ವಿ ನಾವು. ಹೇಳಿದಾಗ ಸರ್ ಯಾರು ಹೋಗ್ರಿ ಕರ್ಕೊಂಬರ್ರಮ್ಮ ಅಂತಂದು ಹೇಳಿದ್ರು. ತಡ್ರಿ ಸರ್ ನಾನು ಹೋಗಿ ಕರ್ಕೊಂಬರ್ತೇನೆ ಅಂತಂದು ನಮ್ಮ ಸಾರಿಗೆ ಹೋಗಿ ಹೇಳಿದೆ. ಎಷ್ಟು ಜನ ಬಂದಿದ್ರಮ್ಮ ಅವರು, ಹೇಗಿದ್ರು ಅವರು? ಅವ್ರು ಕೆಂಪಗ ಹೈಟ್ ಬ್ಲೇಟ್ ಟಿ ಶರ್ಟ್ ಹಾಕೊಂಡಿದ್ರು, ಕರೆ ಗೀರಿ. ಎಷ್ಟು ಜನ ಬಂದಿದ್ರಮ್ಮ ಅವರು? ಒಳಗೆ ಮೂವರು ಬಂದಿದ್ರು. ಒಳಗೆ ಮೂವರು ಬಂದಿದ್ರು, ಇಬ್ರು ಮಾತ್ರ ಫುಲ್ ಸೀರಿಯಸ್ ಇದ್ರು ಅವರು. ಈಗ ನಿಮಗೆ ಒಂದ್ ಫೋಟೋ ತೋರಿಸ್ತೀನಿ, ಅಂದ್ರೆ ಆಕ್ಸಿಡೆಂಟ್ ಫೋಟೋ ಆಗಿರೋದು. ಅದರಲ್ಲಿ ಯಾರ್ಯಾರು ಬಂದಿದ್ರು ಅಂತ ಹೇಳ್ಬೋದು. ಮೊದಲು ನಾನು ಕ್ಯಾಮ್ರಾಗೆ ತೋರಿಸ್ತೀನಿ. ಇದು ಆಕ್ಸಿಡೆಂಟ್ ಆದಾಗ ಈ ವೆಹಿಕಲ್ ಅಲ್ಲೇ ಕರ್ಕೊಂಡು ಬರ್ತಾರೆ. ಇಷ್ಟು ಜನನು ಕೂಡ ಇವರೆಲ್ಲರೂ ಇದ್ರು. ಈಗ ಇವರಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ ಕೇಳೋಣ. ವಿಡಿಯೋ ನೋಡಿದ್ರೆ ಇದರಲ್ಲಿ ಯಾರ್ಯಾರು ಇದ್ರು? ಇದರಲ್ಲಿ ಈ ಅಪ್ಪದನಲ್ಲ, ಯಾರು ಬಿಳಿ ಶರ್ಟ್ ಕೂತಿದಾರಲ್ಲ, ಇಲ್ಲಿ ರಕ್ತ ಆಗಿದೆಯಲ್ಲ ಇವ್ರದ್ದು. ಇವ್ರು ಅಷ್ಟು 5 ಜನ ಇದ್ರು ಸರ್. ಇದಾರಲ್ಲ ಇವ್ರೆ ಸ್ಟ್ರೆಚರ್ ಹೇಳ್ಕೊಂಡ್ ಬಂದ್ರು. ಯಾರಮ್ಮ? ಇವ್ರು ಬ್ಲೇಡ್ ಟಿ ಶರ್ಟ್ ಇವ್ರು ಸರ್. ಇವರಾ ಬ್ಲೇಡ್ ಟಿ ಶರ್ಟ್ ಹೇಳ್ಕೊಂಡ್ರ ಅವ್ರು. ಸರ್ ಸ್ಟ್ರೆಚರ್ ಹೇಳ್ಕೊಂಡ್ರು. ಸರ್ ತಡ್ರಿ ಸರ್, ನಾವ್ ನಮ್ ಸಾರ್ ಬರೋವರಿಗೆ ಸ್ಟ್ರೆಚರ್ ಹೇಳ್ಕೋಬೇಡ, ನಾನೇ ತಗೊಂಡ್ಬರ್ತೀನಿ ಅಂತಂದು ಹೋಗಿ ಹೇಳ್ಕೊಂಡ್ ಬಂದೆ. ಆ ಸಾರ್ ಕೈಯಿಂದ ನಾನೇ ಕಸ್ಕೊಂಡೆ ಸ್ಟ್ರೆಚರ್. ಈಗ ಇದರಲ್ಲಿ ಮುಖ ಕಾಣ್ತಾ ಇಲ್ಲ, ಇದ್ರ ಜೊತೆಗೆ ಇನ್ನೊಬ್ರು ಕೂಡ ಇದ್ರ? ಇನ್ನ ಇಬ್ರು ಇದ್ರು ಅವ್ರ ಜೊತೆಗೆ. ಈಗ ಅವ್ರ ಕೆಲವು ಫೋಟೋಸ್ ತೋರಿಸ್ತೀನಿ, ಅವ್ರ ಕೆಲವು ಫೋಟೋಸ್ ತೋರಿಸ್ತೀನಿ. ಅವ್ರು ಇವ್ರೇನಾ ಅಂತ ಹೇಳ್ರಿ. ಮೊದಲನೇದಾಗಿ ನಾನು ತೋರ್ಸೋದು ಇಲ್ಲಿ ಪ್ರಭಾವಿ ಒಬ್ಬರ ಮಗ ಅಂತ ಏನ್ ಹೇಳ್ತಾ ಇದ್ವಿ, ಅನುಮಾನಗಳೇನಿದ್ವು, ಆ ಹಿನ್ನೆಲೆಯಲ್ಲಿ ಫೋಟೋನ ತೋರಿಸಿ ಗುರುಸುವಂತ ಕೆಲಸವನ್ನ ಅಲ್ಲಿರುವಂತ ಪ್ರತ್ಯಕ್ಷದರ್ಶಿ ಈಗ ಫೋಟೋ ತೋರಿಸಿದೀವಿ. ಇವ್ರೇನಾ? ಹಾ ಸರ್ ಇವ್ರೆ ಸರ್. ನಾನ್ ನೋಡ್ರಿ ಅದ ಈ ಅಪ್ಪನೇ, ನಾನು ಈ ಸಾರ್ ಕೈ ಇಲ್ದಾನೆ ನಾನು ಸ್ಟ್ರೆಚರ್ ಹೇಳ್ಕೊಂಡ್ರದು. ಈ ಅಪ್ಪನ ಕೈ ಇಲ್ದಾನೆ ನಾನು ಸ್ಟ್ರೆಚರ್ ಹೇಳ್ಕೊಂಡೇನೆ. ಅಲ್ಲಮ್ಮ ಸಾರ್ ಪೇಷಂಟ್ ಫುಲ್. ಇನ್ನೂ ಒಂದು ಫೋಟೋ ತೋರಿಸ್ತೀನಿ, ಅದನ್ನ ನೋಡಿ ಸರ್. ನಾನು ಒಂದ್ಸಲ ಪೇಷಂಟ್ ಯಾರನ್ನ ಇರ್ಲಿ ಮಕ ಗುರ್ತಿಡ್ದೀನಿ ಅಂದ್ರೆ ಅವ್ರೇ ಅಂತ ತಿಳಿತೀರ. ಈಗ ತೋರಿಸ್ತೀನಿ ನೋಡಿ. ಈಗ ನಿಮ್ಗೆ ಇವ್ರೇ ಹೌದು, ಪಕ್ಕ ಇವ್ರೇ ಹೌದು. ನಾನ್ ಸುಳ್ಳು ಹೇಳಿದ್ರೆ ನಮ್ಮ ಹಾಸ್ಪಿಟಲ್ CC ಕ್ಯಾಮ್ರಾ ಇದೆ, ಅಲ್ಲೇ ಚೆಕ್ ಮಾಡ್ಕರ. ಅವ್ರು ಇನ್ನೇನ್ ಮಾತಾಡಿದ್ರಮ್ಮ ಅವರು? ಅವರ ಸಾರ್ ಹತ್ರ ಸರ್ ನೋಡ್ರಿ ಸರ್ ಅಂತ ಹೇಳಿದ್ರ, ಇಲ್ಲ ಇದು ಫುಲ್ ಸೀರಿಯಸ್ ಐತಿ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕೊಂಡ್ ಹೋಗ್ರಿ ಅಂತ ನಮ್ ಸಾರ್ ಕಳ್ಸಿಬಿಟ್ರು. ಅವ್ರು ಇಮಿಡಿಯೇಟ್ಲಿನೇ ಹಿಂದೆಲ್ಲ ಕಳ್ಸಿಬಿಟ್ರು. ನಾನೇ ಕೇಳಿದೆ, ಎಲ್ಲಿ ಬಂದಿದ್ರು ಸರ್, ನೀವ್ ಯಾವ ಊರು ಅಂತ ಕೇಳಿದೆ. ನಮ್ದು ಬೆಂಗಳೂರು ಅಂತಂದ್ರೆ. ಇಲ್ಲಿ ಎದಕ್ ಬಂದಿದ್ರು ಸರ್ ಅಂತಂದ್ರೆ, ಹಂಪಿ ನೋಡಕ್ ಬಂದಿದೀವಿ ನಾವು ಅಂತಂದ್ ಹೇಳಿದ್ರು ಸರ್ ಅವರು. ಹಂಪಿ ನೋಡಕ್ ಬಂದಿದ್ರು, ಮತ್ತೆ ಹೆಂಗ ಸರ್ ಅಂತಂದ್ ನಾನೇ ಕೇಳಿದೆ. ಇಲ್ಲಮ್ಮ ಅಲ್ಲಿ ಕೂಡ್ಲಿಗಿ ರೋಡಿಗೆ ಹೋಗಕತ್ತಿದ್ವಿ, ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ ಹೇಳಿದ್ರು. ಆಮೇಲೆ ನನಗೆ ಗೊತ್ತಾತ ನಿಮ್ಮ ಅಣ್ಣನ ಮಗಗೆ ಆಕ್ಸಿಡೆಂಟ್ ಮಾಡಿ ಬಂದಿದ್ದಾರೆ ಅಂತಂದ. ನಾನು ಅಲ್ಲಿ ಕೆಲಸ ಬಿಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಓಡೋದೆ. ನಮ್ಮಣ್ಣ ಮಗ ತಳಗಿದ್ದಾನೆ, ತಳಗ್ ಮನ್ಸಿದ್ರ. ಇನ್ನೊಬ್ಬ ದಪ್ಪ ಇದನ್ನಲ್ಲ, ಆ ಅಪ್ಪಗೆ ಬೆಡ್ ಮೇಲೆ ಮನ್ಸಿದ್ರು. ನಮ್ಮ ಅಣ್ಣನ ಮಗಗೆ ಹೋಗಿ ಕೈ ಕಾಲ ಎಲ್ಲ ಮುಟ್ ನೋಡಿದೆ ನಾನು. ಸೊ ಇವರೇ ಬಂದಿದ್ರು ಅಂತ ಹೇಳ್ತೀರಿ ನೀವು? ಇವರೇ ಬಂದಿದ್ರು ನಮ್ಮ ಹಾಸ್ಪಿಟ್ಲಾಗ, ಇವರೇ ಬಂದಿದ್ರು.
ನಿಮ್ಗೇನ್ ಕನ್ಫ್ಯೂಷನ್ ಏನಿಲ್ಲ? ಏನಿಲ್ಲ ಸರ್, ಬ್ಲೇಡ್ ಟಿ ಶರ್ಟ್ ಹಾಕೊಂಡಿದ್ರು ಅವ್ರು. ಬೆಳೆ ಟಿ ಶರ್ಟ್ ಏನೇನ್ ಹಾಕಿದ್ರಮ್ಮ? ಬ್ಲೇಡ್ ಟಿ ಶರ್ಟ್, ಕೈಯಾಗ ವಾಚ್ ಇತ್ತು ಸರ್ ಅವ್ರ ಕೈಯಾಗ. ಎಲ್ಲ ನೋಡಿದೆ ಸರ್ ನಾನು. ಬರ್ಮೋಡ್ ಹಾಕಿದ್ರ ಪ್ಯಾಂಟ್ ಹಾಕಿದ್ರಿ? ಒಟ್ಟು ಬರ್ಮಾಡ ಇದ್ದಂಗಿತ್ತು ಸರ್ ಅದು. ಕರೆ ಗಿರಿ ಇತ್ತು ಅದು ಬರ್ಮಾಡ. ನೋಡಿದೆ ನಾನು. ಸೊ ಈ ವ್ಯಕ್ತಿನೇ ಅಂತ ಹೇಳ್ತೀರಿ ನೀವು? ಹೌದು ಸರ್, ಇವ್ರೆ ಕನ್ಫರ್ಮ್ ಆಗಿ ಇವ್ರೆ. ನಾನ್ ನೋಡ್ರಿ ಇತನ ಕೈಯಾಗಲ್ದಾನೆ ನಾನು ಸ್ಟ್ರಚರ್ ಹಾಕೊಂಡಿರೋದು. ಆದ್ರೆ ಬರೋವರೆಗೆ ನಿನ್ನ ಇದು ಮಾಡ್ಬೇಡ ಅಂತ ಈ ರೀತಿ ಅಂತ ಹೇಳಿಕೆ ನೀಡ್ತಾರೆ. ಯಾಕಂದ್ರೆ ಪ್ರಭಾವಿ ಒಬ್ಬರ ಮಗ ಅಂತ ಏನ್ ತೋರಿಸ್ತಾ ಇದ್ವಿ, ಅವ್ರೇನೇ ನೋಡಿದ್ದೆ ಅಂತ ಹೇಳ್ತಾರೆ. ಈ ಮೂಲಕ ಈ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ಗಳಿಗೆ ಸಾಕ್ಷಿ ಆಗ್ತಾ ಇದೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಒಟ್ಟಾರೆ ಇಡೀ ಬಳ್ಳಾರಿ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಎದ್ದಿದೆ. ಈ ಪ್ರಕರಣದ ಎಲ್ಲ ಆಯಾಮಗಳನ್ನ ನಿಮ್ಮೆದುರು ತೆರೆದಿಡುವಂತಹ ಪ್ರಯತ್ನವನ್ನ ನ್ಯೂಸ್ 18 ಮಾಡಿದೆ. ಸ್ಥಳೀಯರು ಏನ್ ಹೇಳ್ತಾರೆ, ಆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಂತ ವಿಚಾರವನ್ನ ಯಾಕೆ ಮುಚ್ಚಿಡಲಾಗ್ತಾ ಇದೆ, ಅದನ್ನ ಯಾಕೆ FIR ಅಲ್ಲಿ ಮೆನ್ಷನ್ ಮಾಡಿಲ್ಲ, FIR ಅಲ್ಲಿ ಯಾಕೆ ಕಾರಲ್ಲಿ ಇದ್ರು ಅಂತ ಹೇಳಲಾದ 5 ಜನರ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಯಾವ್ಯಾವ ಕಾರಲ್ಲಿ ಹಾಗಾದ್ರೆ ಯಾರ್ಯಾರಿದ್ರು, ಶರತ್ ಅವ್ರು ಇದ್ದಿದ್ದೇ ಹೌದಾದ್ರೆ ಅವರ ಹೆಸರನ್ನ ಯಾಕೆ ಹೇಳಲಾಗ್ತಾ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳೋದಕ್ಕೆ ಏನ್ ಪ್ರೂಫ್ ಇದೆ? ಈ ತರ ಸಾಕಷ್ಟು ಪ್ರಶ್ನೆಗಳು ಇಡೀ ಪ್ರಕರಣದಲ್ಲಿ ಹೇಳ್ತಾ ಇದ್ದಾವೆ. ಅಶೋಕ್ ಅವರು ಈ ಪ್ರಕರಣದಲ್ಲಿ ಯಾಕೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಮಾತನಾಡಿದ್ರು? ಏನು ತಪ್ಪಿಲ್ಲ ಅಂದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಯಾರೇ ಆ ಸ್ಥಳದಲ್ಲಿ ಇದ್ದಿದ್ರು ಈ ರೀತಿ ಆಗೋದು ಸಹಜ. ಹಾಗೇನಾದ್ರೂ ಆಯ್ತು ಅಂದ್ರೆ ಹಾಗೆ ಹೇಳ್ಬೋದಾಗಿತ್ತಲ್ಲ. ಏನನ್ನ ಮುಚ್ಚಿಡ್ತಾ ಇದ್ದಾರೆ ಪೊಲೀಸರು? ಯಾಕೆ ಒಂದ್ ರೀತಿಯ ನಿಗೂಢ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಹೀಗೆ ಸಾಕಷ್ಟು ಅನುಮಾನಗಳು ಬಳ್ಳಾರಿ ಜನಕ್ಕೆ ಎದ್ದಿರ್ತಕ್ಕಂಥದ್ದು. ಸ್ಥಳೀಯರು ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.